ಈ ಕ್ರೀಮ್ ನಿಮ್ಮ ಮುಖದ ಕಲೆಗಳನ್ನು, ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಷನನ್ನು ನಿವಾರಿಸಿ ನಿಮ್ಮ ಮುಖಕ್ಕೆ ಒಳ್ಳೆ ಗ್ಲೋ ಕೊಡುತ್ತೆ. ಬಿಸಿಲಿನಲ್ಲಿ ಓಡಾಡಿ ಡ್ಯಾಮೇಜ್ ಆಗಿರುವ ನಿಮ್ಮ ಸ್ಕಿನ್ನನ್ನು ರಿಪೇರ್ ಮಾಡುವ ಕೆಲಸ ಮಾಡುತ್ತೆ. ಫೇಶಿಯಲ್ ಮಾಡಿದ ನಂತರ ಏನು ಗ್ಲೋ ಮತ್ತು ಶೈನ್ ಬರುತ್ತೆ, ಅದೇ ಶೈನ್ ಈ ಕ್ರೀಮನ್ನು ಹಚ್ಕೊಂಡ ನಂತರ ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ತುಂಬ ಸಿಂಪಲ್ ಆಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ಇದರಲ್ಲಿ ಬಳಸಿದ್ದೀನಿ ಫ್ರೆಂಡ್ಸ್, ಬಟ್ ರಿಸಲ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನೀವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಸ್ಮೂತ್ ಆ್ಯಂಡ್ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಸ್ಕಿನ್. ಡೆಫಿನೆಟ್ಲಿ ನೀವು ಈ ಕ್ರೀಮನ್ನು ಬಳಸಲೇಬೇಕು. ಯಾಕೆಂದರೆ ಮಾರ್ಕೆಟ್ನಲ್ಲಿ ನೈಟ್ ಕ್ರೀಮ್ಸ್ಗಳು ಅವೈಲೇಬಲ್ ಇರುತ್ತೆ, ಬಟ್ ಅವು ಎಷ್ಟು ಕಾಸ್ಟ್ಲಿ ಅಂತ ನಿಮಗೆಲ್ಲ ಗೊತ್ತು ಅಂದ್ಕೊಂಡಿದ್ದೀನಿ. ಬೇಕಾದರೆ ಗೂಗಲ್ನಲ್ಲಿ ನೈಟ್ ಕ್ರೀಮ್ ಪ್ರೈಸಸ್ ಅಂತ ಚೆಕ್ ಮಾಡಿ. ಒಳ್ಳೆ ಕಂಪನಿಯ ಕ್ರೀಮ್ಗಳು 5,000ಕ್ಕಿಂತ ಕಡಿಮೆಗೆ ಸಿಕ್ಕೋದೇ ಇಲ್ಲ. ಇನ್ನು ಅದರ 5 ಗ್ರಾಮ್ ಅಥವಾ ಈ 10 ಗ್ರಾಮ್ನ ಚಿಕ್ಕ ಚಿಕ್ಕ ಡಬ್ಬಿಗಳು ಸಿಗ್ತವೆ, ಅರೌಂಡ್ 500 ರುಪೀಸ್. ಬಟ್ ಅದು ಒಂದೇ ವಾರದಲ್ಲಿ ಖಾಲಿ ಆಗಿಬಿಡುತ್ತೆ. ಐ ನೋ ನಮ್ಮಂಥ ಹೆಣ್ಮಕ್ಳಿಗೆ ಅದನ್ನು ಅಫೋರ್ಡ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನಾವ್ಯಾಕೆ ಮನೇಲೆ ಸಿಂಪಲ್ ಆಗಿ ಈ ನೈಟ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಬಾರ್ದು ಅಲ್ವಾ? ದೊಡ್ಡ ದೊಡ್ಡ ಕಂಪನಿಗಳು ಅವರ ಪ್ರಾಡಕ್ಟ್ಗಳಲ್ಲಿ ಈ ಪ್ರಿಸರ್ವೇಟಿವ್ಸ್, ಆರ್ಟಿಫಿಷಿಯಲ್ ಕಲರ್ಸ್, ಪರಿಮಳ ಬದಲಿಗೆ ಇಷ್ಟು ಕೆಮಿಕಲ್ಸ್ಗಳನ್ನು ಹಾಕ್ತಾರೆ. ಬಟ್ ನಾವು ಅದ್ಯಾವುದು ಇಲ್ಲದೆ ಸಿಂಪಲ್ ಆಗಿ ನೈಸರ್ಗಿಕವಾಗಿ ಅಷ್ಟೇ ರಿಸಲ್ಟ್ ಕೊಡುವಂಥ ಮತ್ತು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದ ನೈಟ್ ಕ್ರೀಮ್ಗಳನ್ನು ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಲೆಟ್ಸ್ ಗೋ. ಜಾಸ್ತಿ ಮಾತೇ ಬೇಡ, ಈ ರೆಮಿಡಿನ ರೆಡಿ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲು. ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ನಿಮ್ಮೆಲ್ಲರ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಿಂಧು ಅಂತ. ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ. ನಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸಮಸ್ಯೆಗಳಿಗೆ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ. ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇಲ್ಲಾಂದರೆ ನಾನು ಹಾಕೋ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡ್ಕೊಂಡು ಬಿಡ್ತೀರಾ. ಓಕೆ? ಇನ್ನು ನನ್ನ ರೆಗ್ಯುಲರ್ ವ್ಯೂವರ್ಸ್, ಐ ಲವ್ ಯು ಗೈಸ್. ನಿಮಗೆಲ್ಲ ಒಂದು ವಿಷಯ ಗೊತ್ತಾ? ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಅಂದರೆ ಅರ್ಥ ಈ ನ್ಯಾಚುರಲ್ ಹೋಮ್ ಮೇಡ್ ರೆಮಿಡೀಸ್ ಅವರಿಗೆ ತುಂಬ ಇಷ್ಟ ಆಗ್ತಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ವಾರಕ್ಕೆ 2 ಬಾರಿ ಹೊಸ ಹೊಸ ರೆಮಿಡೀಸ್ಗಳ ಜೊತೆ ನಿಮ್ಮ ಮೊಬೈಲ್ ಸ್ಕ್ರೀನ್ನಲ್ಲಿ ಬರ್ತಾ ಇರ್ತೀನಿ. ಓಕೆ? ಸೊ ಲೆಟ್ಸ್ ಗೋ. ಬೇಗ ಬೇಗ ಈ ರೆಮಿಡಿಯ ಬಗ್ಗೆ ತಿಳ್ಕೊಳ್ಳೋಣ. ಈ ರೆಮಿಡಿ ಮಾಡಲಿಕ್ಕೆ ಮೊದಲಿಗೆ ಒಂದು ಸೌತೆಕಾಯಿಯನ್ನು ತಗೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಗ್ರೇಟ್ ಮಾಡಿ. ಈ ಥರ ಫ್ರೆಂಡ್ಸ್, ಸೌತೆಕಾಯಿಯಲ್ಲಿ ಹೇರಳವಾಗಿ ವಿಟಮಿನ್ಸ್, ಮಿನರಲ್ಸ್ ಮತ್ತು ಹಲವಾರು ರೀತಿಯ ಪೋಷಕ ತತ್ವಗಳು ಇರ್ತವೆ. ಇದು ಸ್ಕಿನ್ನನ್ನು ನ್ಯಾಚುರಲಿ ಮಾಯಿಶ್ಚರೈಸ್ ಮಾಡೋದಷ್ಟೇ ಅಲ್ಲದೆ ಸ್ಕಿನ್ನಿನ ಧೂಳು, ಪೊಲ್ಯೂಷನನ್ನು ಕ್ಲಿಯರ್ ಮಾಡಿ ಸ್ಕಿನ್ನನ್ನು ಸ್ವಚ್ಛವಾಗಿಡುತ್ತೆ. ಇದರಿಂದ ಡೆಡ್ ಸ್ಕಿನ್ ಸೆಲ್ಸ್ಗಳು ರಿಮೂವ್ ಆಗಿ ಸ್ಕಿನ್ ಪ್ರಾಕೃತಿಕ ರೀತಿಯಲ್ಲಿ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಸೌತೆಕಾಯಿಯಲ್ಲಿ ನ್ಯಾಚುರಲ್ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಇದರ ನಿಯಮಿತ ಬಳಕೆಯಿಂದ ನಿಮ್ಮ ಸ್ಕಿನ್ ನ್ಯಾಚುರಲಿ ಬ್ರೈಟನ್ ಆಗುತ್ತೆ. ಓಕೆ? ಸೌತೆಕಾಯಿಯನ್ನು ತುರಿದ ನಂತರ ಬಟ್ಟೆಯಿಂದ ಅಥವಾ ಈ ಸ್ಟ್ರೈನರ್ನಿಂದ ಸ್ಟ್ರೈನ್ ಮಾಡಿ ಜ್ಯೂಸನ್ನು ಸಪ್ರೇಟ್ ಮಾಡಿ. ಈಗ ಒಂದು ಬೌಲನ್ನು ತಗೊಳ್ಳಿ ಮತ್ತು ಅದಕ್ಕೆ 2 ಚಮಚ ಆಲೋವೆರಾ ಜೆಲ್ಲನ್ನು ಸೇರಿಸಿ. ಫ್ರೆಂಡ್ಸ್, ನ್ಯಾಚುರಲ್ ಆಲೋವೆರಾ ಜೆಲ್ ಇದ್ದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ಈ ಕಲರ್ ಮತ್ತು ಪರಿಮಳ ಇಲ್ಲದೆ ಇರುವಂತಹ ಅಲೋವೆರಾ ಜೆಲ್ಲನ್ನು ಸೇರಿಸಿ. ಓಕೆ? ಈಗ ಒಂದು 2 ಕ್ಯಾಪ್ಸೂಲ್ ವಿಟಮಿನ್ ಇ ಆಯಿಲನ್ನು ಸೇರಿಸಿ. ಈ ವಸ್ತುಗಳು ಸ್ಕಿನ್ನಿಗೆ ತುಂಬ ಬೆನಿಫಿಟ್ ಕೊಡುತ್ತೆ ಫ್ರೆಂಡ್ಸ್. ಸೌತೆಕಾಯಿ ಇರಲಿ, ಆಲೋವೆರಾ ಇರಲಿ, ವಿಟಮಿನ್ ಇನೇ ಇರಲಿ, ಸ್ಕಿನ್ನಿಗೆ ಒಳ್ಳೆ ಪೋಷಣೆಯನ್ನು ಕೊಡುವಂಥ ಕೆಲಸ ಮಾಡುತ್ತೆ. ಆಯಿತಾ? ಈಗ ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಸ್ವಲ್ಪವೇ ಸೌತೆಕಾಯಿ ರಸವನ್ನು ಸೇರಿಸಿ. ಒಂದೇ ಸಲ ಸೇರಿಸಬೇಡಿ. ಕನ್ಸಿಸ್ಟೆನ್ಸಿ ತೆಳುವಾದರೆ, ವಾಟ್ರಿ ಆದರೆ ಹಚ್ಕೊಳ್ಳೋಕ್ಕೆ ಸರಿಯಾಗಲ್ಲ. ಸೊ ಸ್ವಲ್ಪ ಸ್ವಲ್ಪವೇ ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿದೆ ಅಂತ. ಈ ರೀತಿಯಾಗಿ ಕ್ರೀಮನ್ನು ರೆಡಿ ಮಾಡಬೇಕಾಗತ್ತೆ. ಈಗ ಕೊನೆಯಲ್ಲಿ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಆ್ಯಡ್ ಮಾಡಿ. ನೋಡಿ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ. ಓಕೆ? ಈ ರೀತಿಯಾಗಿ ವಿಸ್ಕರ್ನಿಂದ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬರುವ ತನಕ ಮಿಕ್ಸ್ ಮಾಡ್ತಾ ಇರಿ. ಈ ರೀತಿ ಮಾಡೋದ್ರಿಂದ ಇದು ಪರ್ಫೆಕ್ಟ್ ಆದ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಓಕೆ? ನೋಡಿ ಈ ಥರ ನೋಡಿದ್ರಲ್ಲ, ಇದೇ ನಿಮ್ಮ ನೈಟ್ ಕ್ರೀಮ್. ನಿಮ್ಮ ಸೌಂದರ್ಯವನ್ನು ಇಮ್ಮಡಿಗೊಳಿಸುವಂತಹ, ಹೆಚ್ಚಿಸುವಂತಹ ನೈಟ್ ಕ್ರೀಮ್. ಇನ್ನು ದಿನ ರಾತ್ರಿ ಮಲಗುವ ಮೊದಲು ಮುಖವನ್ನು ಚೆನ್ನಾಗಿ ತೊಳೆದು
ಈ ಕ್ರೀಮನ್ನು ಹಚ್ಕೊಂಡು 1 ನಿಮಿಷ ಮಸಾಜ್ ಮಾಡಿ ಹಾಗೆ ಬಿಡಿ. ಬೆಳಿಗ್ಗೆ ಎದ್ದು ನೋಡಿ ನಿಮ್ಮ ಮುಖ ಎಷ್ಟು ಗ್ಲೋಯಿಂಗ್ ಆಗುತ್ತೆ, ಸ್ಮೂತ್ ಆಗುತ್ತೆ ಅಂತ. ಓಕೆ, ಯೂಸ್ ಮಾಡಿದ ನಂತರ ಕ್ರೀಮನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ. ನಾವು ಯಾವುದೇ ಪ್ರಿಸರ್ವೇಟಿವ್ಸನ್ನು ಬಳಸದೇ ಇರೋದ್ರಿಂದ ಇದು ಬೇಗ ಹಾಳಾಗುವ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ಸಲನೂ ಯೂಸ್ ಮಾಡಿದ ನಂತರ ಫ್ರಿಜ್ನಲ್ಲಿ ಇಡೋದನ್ನು ಮರಿಬೇಡಿ. ಓಕೆ, ಇನ್ನು ರೆಗ್ಯುಲರ್ ಆಗಿ ಈ ಕ್ರೀಮನ್ನು ಬಳಸಿ ಮತ್ತು ನಿಮ್ಮ ರಿಸಲ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳೋದನ್ನು ಮರಿಬೇಡಿ, ಆಯಿತಾ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಖಂಡಿತ ಕೊಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.